ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ನಾವು ಶ್ರೀ ಕ್ಷೇತ್ರವಾದ ಆದಿಶಕ್ತಿ ಆರ್ಯಕಾತ್ಯಾಯನಿ ಶ್ರೀ ಮಹಾದೇವಿ ದೇವಸ್ಥಾನ ಅಂದರೆ ಮಾರಿಗುಡಿ ಎಂಬ ಹೆಸರಿನಿಂದ ಪ್ರಸಿದ್ಧವಿರುವ, ಶೀಘ್ರವಾಗಿ ವರವನ್ನು ಕೊಡುವ, ಮಾಡುವ ಕೆಲಸದಲ್ಲಿ ಯಶಸ್ಸನ್ನೂ ಕರುಣಿಸುವ ಮತ್ತು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಆದಿಶಕ್ತಿ ಜಗನ್ಮಾತೆಯ ಪುರಾತನ ದೇವಾಲಯವೊಂದನ್ನು ದರ್ಶನ ಮಾಡಿ ಪುನೀತರಾಗೋಣ. ಅದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ನೋಡಿ ಇದು ಆರ್ಯಕಾತ್ಯಾಯನಿ ದೇವರ ಗುಡಿಯ ದ್ವಾರ. ಇದು ಒಂದು ತುಂಬ ಪುರಾತನ ದೇವಾಲಯ. ಈ ದೇವಾಲಯವು ಮಾರಿಗುಡಿ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ. ಕಾಸರಗೋಡು ನಗರದ ಹೃದಯ ಭಾಗದಲ್ಲಿ ಕಂಗೊಳಿಸುವ ಅತಿ ಪುರಾತನವೂ ಪ್ರಸಿದ್ಧವೂ ಆದ ದಿವ್ಯ ಕ್ಷೇತ್ರವೇ ಕೊರಕೋಡು ಆರ್ಯಕಾತ್ಯಾಯನಿ ಶ್ರೀ ಮಹಾದೇವಿ ಕ್ಷೇತ್ರ. ಈ ಕ್ಷೇತ್ರವು ಆರಂಭದಲ್ಲಿ ಧಾರೇಕರ್ ಕುಟುಂಬದ ಹಿರಿಯರಾದ ದಿವಂಗತ ಶ್ರೀ ಪುಟ್ಟೋಜಿರಾವ್ ಧಾರೇಕರ್ ಅವರಿಂದ 25/2/1910 ಕುಟುಂಬದ ಸದಸ್ಯರಿಗೂ ಹಾಗೂ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಒಂದು ಕುಟುಂಬ ದೇವಸ್ಥಾನವಾಗಿ ನಿರ್ಮಾಣಗೊಂಡಿತು. 1910ನೇ ಇಸ್ವಿಯಲ್ಲಿ ಇದು ಸ್ಟಾರ್ಟ್ ಆದ ತಾರೂರ ಮನೆಯಲ್ಲಿ. 10ನೇ ಇಸ್ವಿಯಲ್ಲಿ ಟೆಂಪಲ್ ಪ್ರತಿಷ್ಠೆ ಆದದ್ದು. ಯಾರು ಪ್ರತಿಷ್ಠೆ ಮಾಡಿದ್ರೆ ಬೇಕಾ? ಕೇಶವ ತಂತ್ರದಲ್ಲಿ ಅವರು ಪ್ರತಿಷ್ಠೆ ಮಾಡಿದ್ರು. ನಂತರ 1961ರಲ್ಲಿ ಅವಾಗ ಆ ಟೈಮಲ್ಲಿ ಪುಟ್ಟೋಜಿರಾವ್ ಅಂತ ಇದ್ರು. ಅವರ ದರ್ಶನ ಇದರಲ್ಲಿ ಆದದ್ದು, ಅವರ ಆಡಳಿತಿಗೆ ಇದೆಲ್ಲ ಇದ್ದದ್ದು. ನಂತರ 1961ನೇ ಇಸ್ವಿಯಲ್ಲಿ 62ನೇ ಇಸ್ವಿಯಲ್ಲಿ ವಾಪಸ್ ಪುನರ್ ಪ್ರತಿಷ್ಠೆ ಆಗಿದೆ ಇಲ್ಲಿ ಈ ಸ್ಥಳದಲ್ಲಿ. ಅವಾಗ ಆ ಟೈಮಲ್ಲಿ ಬಿ ಸಂಜಯರಾವ್ ಅವರ ಮಗ ಇದ್ದದ್ದು. 73ರಲ್ಲಿ ವಾಪಸ್ಸು ಬ್ರಹ್ಮಕಲಶ ಇದಾಗಿದೆ. ಅದ ನಂತರ 1998ರಲ್ಲಿ ಬ್ರಹ್ಮಕಲಶ ಆಗಿದೆ. 98ರಲ್ಲಿ ಇದು ಈಗ ಮೊನ್ನೆ ಡಿಸೆಂಬರ್ 21ರಿಂದ 26 ತನಕ ಬ್ರಹ್ಮಕಲಶ ಆಗಿದೆ. ಈಗ ಅವರ ಮಗ ಪುರುಷೋತ್ತಮ ರಾವ್ ಅಂತ. ಈ ಪುಣ್ಯಕ್ಷೇತ್ರವು ಆರಂಭದಲ್ಲಿ ಮಾರಿಗುಡಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಅನಂತರ ಮುಂದೆ ಆರ್ಯಕಾತ್ಯಾಯನಿ ಶ್ರೀ ಮಹಾದೇವಿ ದೇವಸ್ಥಾನ ಎಂದು ಕರೆಯಲ್ಪಟ್ಟಿತು. ಇಂದಿಗೂ ಈ ಕ್ಷೇತ್ರವು ಮಾರಿಗುಡಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಬನ್ನಿ ಈ ದೇವಾಲಯದ ದರ್ಶನವನ್ನು ಪಡೆದು ಪುನೀತರಾಗೋಣ ಮತ್ತು ತಾಯಿಯ ಅನುಗ್ರಹ ಕೃಪಾದೃಷ್ಟಿ ಎಲ್ಲರಿಗೆ ಸಿಗಲು ಎಂದು ಪ್ರಾರ್ಥಿಸೋಣ.
ಇದೀಗ ಕಳೆದ 2020 ಡಿಸೆಂಬರ್ ತಿಂಗಳ ತಾರೀಕು 2 ಮತ್ತು 3ರಂದು ಶ್ರೀ ಕ್ಷೇತ್ರದಲ್ಲಿ ಖ್ಯಾತ ಜ್ಯೋತಿಷ್ಯರಾದ ತಂಜಂಗಾಡು ಶ್ರೀ ಸಂಜಯರಾವ್ ನೇತೃತ್ವದಲ್ಲಿ ನಡೆದ ಪ್ರಶ್ನೆ ಚಿಂತನೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಕೂಡಲೇ ನಡೆಸುವುದು ಅನಿವಾರ್ಯವೆಂದು ಕಂಡುಬಂದಿತ್ತು. ಹಾಗೂ ಶ್ರೀ ಕ್ಷೇತ್ರದ ಪರಿವಾರ ದೇವತೆಗಳಾದ ಭೈರವ, ಪಾಷಾಣ ಸನ್ನಿಧಾನಗಳಿಗೆ ಬೇರೆ ಬೇರೆ ಗುಡಿಯಲ್ಲಿ ಪ್ರತಿಷ್ಠಾಪಿಸುವುದು ಹಾಗೂ ಗುಳಿಗನಕಟ್ಟೆಯ ನವೀನೀಕರಣ, ತೀರ್ಥಭಾವಿಯ ನವೀನೀಕರಣ ಮುಂತಾದ ಕೆಲಸಗಳು ಶ್ರೀ ಕ್ಷೇತ್ರದಲ್ಲಿ ನಡೆಸಬೇಕೆಂದು ಪ್ರಶ್ನೆ ಚಿಂತನೆಯಲ್ಲಿ ಅಪ್ಪಣೆಯಾಗಿತ್ತು. ಈ ಕಾಮಗಾರಿಗಳ ಬಗ್ಗೆ ಅಂದಾಜು ಮಾಡಿ ಬೆದ್ರಡ್ಕ ಶ್ರೀಯುತ ರಮೇಶ ಕಾರಂತರು ನಕ್ಷೆಯನ್ನು ತಯಾರು ಮಾಡಿದ್ದರು. ನಿರ್ಮಾಣ ಕಾರ್ಯಗಳು ಕಾರ್ಕಳದ ಶಿಲ್ಪಿ ಮಹೇಶ್ ಎನ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ದಿನಾಂಕ 18/5/2021 ದಿನಾಂಕ 23/5/2021 ತನಕ ಶ್ರೀ ಕ್ಷೇತ್ರದಲ್ಲಿಯೇ ತಂತ್ರಿಯರಾದ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರ ದಿವ್ಯ ನೇತೃತ್ವದಲ್ಲಿ ನಡೆದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿಧಿವಿಧಾನಗಳಲ್ಲಿ ಭಕ್ತಾದಿಗಳೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ತನು ಮನ ಧನಗಳಿಂದ ಸಹಕರಿಸಿದ್ದಾರೆ ಮತ್ತು ಶ್ರೀದೇವಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ.